ಈಗಾಗಲೇ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಅಫ್ಕೋರ್ಸ್ ಈಗಾಗಲೇ ನಮ್ಮ ಪ್ರತಿನಿಧಿ ಆ ಗಡಿ ಭಾಗದಿಂದ ಸಂಪೂರ್ಣ ಡೀಟೇಲ್ಸನ್ನು ಕೊಡ್ತಾ ಇದ್ರ ಜೊತೆಗೆ ವಾರ್ ಬ್ರೇಕಿಂಗ್ ಬರ್ತಾ ಇದೆ. ಭಾರತೀಯ ಸೇನೆಯಿಂದ ಸಮರಾಭ್ಯಾಸಕ್ಕೆ ಸಜ್ಜಾಗಿದೆ. ಭಾರತೀಯ ಸೇನೆ ತಾಕತ್ ಪ್ರದರ್ಶನ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಈಗಾಗಲೇ ಮಾಡಿಕೊಂಡಿದೆ. ಕೆಲವೇ ಗಂಟೆಗಳಲ್ಲಿ ಭಾರತೀಯ ಸೇನೆಯ ಸಮರಾಭ್ಯಾಸ ಆರಂಭವಾಗುತ್ತೆ. ಈಗಾಗಲೇ ಆರಂಭವಾಗಿದೆ ಬೇರೆ ಬೇರೆ ಭಾಗದಲ್ಲಿ. ಇನ್ನು ಭಾರತದ ಮತ್ತು ಪಾಕಿಸ್ತಾನದ ಗಡಿ ಪ್ರದೇಶ ರಾಜಸ್ಥಾನದಲ್ಲಿ ಮಾಡಲಾಗ್ತಾ ಇದೆ. ಇಂದು ಮತ್ತು ನಾಳೆ ಗಡಿಯಲ್ಲಿ ವಾಯುಸೇನೆ ಶಕ್ತಿ ಪ್ರದರ್ಶನ ಕೂಡ ಮಾಡಲಾಗ್ತಾ ಇದೆ. ಅವರ ಕವಾಯತು ಕೂಡ ಆರಂಭವಾಗಿದೆ. 2 ದಿನಗಳ ಕಾಲ ಭಾರತೀಯ ಸೇನೆಯ ಸಮರಾಭ್ಯಾಸ ಮುಂದುವರಿಯುತ್ತೆ. ಇಂದು ಮತ್ತು ನಾಳೆ ಏರ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಗಡಿ ಪ್ರದೇಶವಾಗಿರುವಂಥ ಪಂಜಾಬ್ ಇರ್ಬೋದು, ರಾಜಸ್ಥಾನ್, ಗುಜರಾತ್ ಮತ್ತು ಕಾಶ್ಮೀರ ಭಾಗದಲ್ಲಿ ಈಗಾಗಲೇ ಅಲರ್ಟ್ ಮಾಡಲಾಗಿದೆ. ಏರ್ ಅಲರ್ಟ್ ಇದೆ. 30ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಇದರಲ್ಲಿ ಭಾಗಿಯಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಅಫ್ಕೋರ್ಸ್ ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಡೆಲ್ಲಿಯಿಂದ ಜಾಯ್ನ್ ಆಗ್ತಾರೆ. ಹರೀಶ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಬಹುಶಃ ಒಂದು ರೀತಿ ತಂತ್ರಗಾರಿಕೆ ಏನಾದ್ರು ಪಾಕಿಸ್ತಾನ ಮತ್ತೆ ಇದೇ ರೀತಿಯಂಥ ದುಸ್ಸಾಹಸ ಮಾಡಿದ್ರೆ ನಾವು ಅದಕ್ಕೆ ತಕ್ಕವಾದಂಥ ಉತ್ತರ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಯಾವ ರೀತಿಯಂಥ ಮಾಹಿತಿ ಸಿಗ್ತಾ ಇದೆ. ಈಗ ಸಮರಾಭ್ಯಾಸದ ಬಗ್ಗೆ ಹಿಂದೆ ಕೂಡ ಮಾಡಿದ್ರು. ನೇವಿ ಇರ್ಬೋದು, ಆರ್ಮಿ ಇರ್ಬೋದು, ಎಲ್ಲರೂ ಕೂಡ ಸಮರಾಭ್ಯಾಸವನ್ನು ಮಾಡ್ತಾರೆ. ಆದರೆ ನಾಳೆ 2 ದಿನ ಸಮರಾಭ್ಯಾಸ ಯಾವ ಸೂಚನೆಯನ್ನು, ಯಾವ ಸಂದೇಶವನ್ನು ರವಾನೆ ಮಾಡ್ತಾ ಇದೆ ಹರೀಶ್? ಹೌದು ಪ್ರಮೋದ್, ಬಹು ಮುಖ್ಯವಾಗಿ ಪಾಕಿಸ್ತಾನ ರಿಟಾಲಿಯೇಟ್ ಮೂಡ್ನಲ್ಲಿ ಈಗ ಇರುವಂತಹದ್ದು. ಆರ್ಟಿಲರಿ ವೆಪನ್ಸ್ ಅನ್ನ LOC ಉದ್ದಕ್ಕೂ ಬಳಕೆಯನ್ನ ಮಾಡ್ತಾ ಇದೆ. ಮತ್ತೆ ಭಾರತದ ಕಡೆಗೆ ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದ್ದಾರೆ. ಕದನ ವಿರಾಮವನ್ನ ಉಲ್ಲಂಘನೆಯನ್ನ ಮಾಡ್ತಾ ಇದೆ. ಮತ್ತೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಇನ್ನಷ್ಟು ಹೆಚ್ಚಾಗ್ತಾ ಇರುವಂತಹದ್ದು. ಪಾಕಿಸ್ತಾನದ ಸೈನಿಕರು ಭಾರತದ ನಾಗರಿಕರ ಮೇಲೆ ಕೂಡ ದಾಳಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಭಾರತ ಮಾಡಿರ್ತಕ್ಕಂಥ ರಾತ್ರಿ ಮಾಡಿದಂಥ ಒಂದು ಕಾರ್ಯಾಚರಣೆ ಏನಿದೆ, ವಾಯುದಾಳಿ ಏನಿದೆ, ಇದಕ್ಕೆ ರಿಟಾಲಿಯೇಟ್ ಅನ್ನ ಪಾಕಿಸ್ತಾನ ಮಾಡ್ತಾ ಇದೆ. ತನ್ನ ದೇಶದ ಜನರಿಗೂ ಕೂಡ ನಾನು ಸುಮ್ಮನೆ ಇಲ್ಲ, ನಾವು ಭಾರತದ ವಿರುದ್ಧ ಪ್ರತಿಕಾರವನ್ನು ತೀರಿಸ್ಕೊಳ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಆರ್ಟಿಲರಿ ವೆಪನ್ಸ್ ಅನ್ನ ಯೂಸ್ ಮಾಡ್ತಾ ಇರುವಂಥದ್ದು. ಭಾರತ ಕೂಡ ತಕ್ಕನಾದಂಥ ತಿರುಗೇಟನ್ನು LOC ಉದ್ದಕ್ಕೂ ಕೊಡ್ತಾ ಇದೆ. ಮುಖ್ಯವಾಗಿ ಇಷ್ಟು ದಿವಸಗಳು 10-11 ದಿವಸಗಳ ಕಾಲ ಏನು ಒಂದು ಉದ್ವಿಗ್ನತೆ ಇತ್ತು, ಆ ಉದ್ವಿಗ್ನತೆಗಿಂತ ಇವತ್ತು ಹೆಚ್ಚಿನದಾಗಿದೆ. ಮತ್ತೆ ದಾಳಿಗೂ ಪ್ರತಿದಾಳಿ ಹೆಚ್ಚಾಗ್ತಾ ಇದೆ. ಭಾರತ ಕೂಡ ತನ್ನದೇ ಆದಂಥ ಸೂಕ್ತ ತಿರುಗೇಟನ್ನು ಕೂಡ ಕೊಡ್ತಾ ಇದೆ. ಇನ್ನು ಮುಖ್ಯವಾಗಿ ಅಂತಾರಾಷ್ಟ್ರೀಯ ಗಡಿ ಉದ್ದಕ್ಕೂ ಕೂಡ ಭಾರತದ ಸಮರಾಭ್ಯಾಸ ಇವತ್ತು ನಾಳೆ ಕೂಡ ನಡೆಯುತ್ತೆ. ಯಾಕಂತಂದ್ರೆ ನೀವು ಯಾವುದೇ ರೀತಿಯಾದ ದಾಳಿ ಮಾಡಿದ್ರೆ ಅದಕ್ಕೆ 10 ಪಟ್ಟಿನ ದಾಳಿ ಮಾಡಲಿಕ್ಕೆ ನಾವು ಸಿದ್ಧ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಸಮರಾಭ್ಯಾಸ ನಡೀತಾ ಇದೆ. ನೌಕಾದಳ, ವಾಯುದಳ, ಮುಖ್ಯವಾಗಿ ಭೂಸೇನೆ ಎಲ್ಲವೂ ಕೂಡ ಸಮರಾಭ್ಯಾಸವನ್ನು ನಡೆಸ್ತಾ ಇರುವಂತಹದ್ದು. ನೀವು ಒಂದು ದಾಳಿ ಮಾಡಿದ್ರೆ ನಾವು 10 ಪಟ್ಟು ದಾಳಿ ಮಾಡ್ತೀವಿ. ನಮಗೆ ಹಾರ್ಬರ್ ಕೂಡ ನಾವು ದಾಳಿ ಮಾಡ್ತೀವಿ, ಡ್ಯಾಮ್ಗಳಿಗೂ ಕೂಡ ಡ್ಯಾಮ್ ಮಾಡ್ತೀವಿ, ಏನನ್ನು ಕೂಡ ಉಳಿಸೋದಿಲ್ಲ, ನಾವು ಛಿದ್ರ ಮಾಡಿ ಬಿಸಾಕ್ತಿವಿ ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಸಮರಾಭ್ಯಾಸನ ಮಾಡ್ತೀವಿ. ಇದು ಪಾಕ್ ಒಂದು ಎಚ್ಚರಿಕೆ. ಇದೀಗ ಇಲ್ಲಿಗೆ ನಿಲ್ಲಿಸ್ಬಿಡಿ, ನಾವು ಉಗ್ರರನ್ನ ಟಾರ್ಗೆಟ್ ಮಾಡಿದ್ದೀವಿ, ನಾವು ಉಗ್ರರ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿದ್ದೀವಿ, ನಾವು ಸೇನೆಯ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡಿಲ್ಲ, ಪಾಕಿಸ್ತಾನದ ನಾಗರಿಕರ ವಿರುದ್ಧ ನಾವು ಕಾರ್ಯಾಚರಣೆಯನ್ನ ಮಾಡಿಲ್ಲ, ಉಗ್ರರನ್ನ ಹುಡುಕಿ ನಾವು ಹೊಡೆದಿದ್ದೀವಿ, ಉಗ್ರರ ನೆಲೆಗಳನ್ನ ಮಾತ್ರ ನಾವು ಟಾರ್ಗೆಟ್ ಮಾಡಿರುವಂತಹದ್ದು. ಇದನ್ನ ಭಾರತ ಹೇಳ್ತಿದೆ. ನಾವು ಪಾಕಿಸ್ತಾನದ ಸೇನೆಯ ವಿರುದ್ಧ ಆಗಲಿ, ಪಾಕಿಸ್ತಾನದ ನಾಗರಿಕರ ವಿರುದ್ಧ ಆಗಲಿ ನಾವು ಒಂದು ದಾಳಿಯನ್ನ ಮಾಡಿಲ್ಲ. ಪಾಕಿಸ್ತಾನದ ಉಗ್ರ ನೆಲೆಗಳ ವಿರುದ್ಧ ನಾವು ದಾಳಿಯನ್ನ ಮಾಡಿದ್ದೇವೆ, ನೆಲೆಗಳನ್ನು ನಾವು ಮಾತ್ರ ಧ್ವಂಸಗೊಳಿಸಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತದೆ. ಮತ್ತೇನಾದರೂ ಪಾಕಿಸ್ತಾನ ಏನಾದರೂ ಮುಂದೆ ಈ ಪ್ರತಿದಾಳಿಯನ್ನ ಮಾಡ್ತಾ ಮುಂದುವರಿಸ್ತಾ ಹೋದ್ರೆ ಭಾರತ ಕೂಡ ಸರಿಯಾದ ರೀತಿಯಂತ ಎಚ್ಚರಿಕೆಯನ್ನು ನೀಡುತ್ತಿದೆ. ಅದು ಸಮರಾಭ್ಯಾಸದ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಿದೆ. ನೀವು ಒಂದು ದಾಳಿ ಮಾಡಿದ್ರೆ ನಾವು 10 ದಾಳಿಯನ್ನ ಮಾಡುವ ಶಕ್ತಿ ನಮ್ಮಲ್ಲಿದೆ. ಮತ್ತೆ ನಾವು ಯಾವುದೇ ರೀತಿಯಾದಂಥ ಯಾವುದೇ ಹಂತಕ್ಕೂ ಕೂಡ ಹೋಗಿ ನಿಮ್ಮ ಮೇಲೆ ದಾಳಿ ಮಾಡುವ ಶಕ್ತಿ ನಮ್ಮಲ್ಲಿದೆ ಅನ್ನುವಂಥದ್ದನ್ನು ಭಾರತ ಈಗ ತೋರಿಸ್ತಾ ಇದೆ. ಪ್ರಮೋದ್, ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿಗೆ. ಅಫ್ಕೋರ್ಸ್ ಗಿರೀಶ್ ಅವ್ರಿಗೂ ಪ್ರಶ್ನೆ ಕೇಳ್ತೀನಿ. ಅದಕ್ಕೂ ಮೊದಲು ನವೀನ್ ಅವರು ಇದ್ದಾರೆ. ನವೀನ್ ಅವ್ರನ್ನ ಒಂದ್ಸರಿ ಮಾತಾಡ್ಸ್ಬಿಡ್ತೀನಿ. ನವೀನ್ ಅವರೇ, ಇದು ಭಾರತದ 1971 ಮೂವ್ಮೆಂಟ್ ಅಂತ ನೀವು ನಿರೀಕ್ಷೆ ಮಾಡ್ತೀರಾ? ಅಫ್ಕೋರ್ಸ್ ತುಂಬ ದೊಡ್ಡ ಮಾತಾಗ್ಬೋದು ಸದ್ಯದ ಪರಿಸ್ಥಿತಿಲಿ. ಹಿಂದೆ ನಾವು 1971 ಏನಾಗಿತ್ತು, ಯಾವ ರೀತಿ ಬಾಂಗ್ಲಾ ವಿಭಜನೆ ಮಾಡಿದ್ವಿ, ಈಗ ಭಾರತಕ್ಕೆ ಅಂತ ಒಂದು ಅವಕಾಶವನ್ನು ನಾವು ಎದುರು ನೋಡ್ಬೋದಾ? ಅಬ್ಸಲ್ಯೂಟ್ಲಿ. ಇವಾಗ ಇಟ್ಸ್ ಹೈ ಟೈಮ್ ಅನ್ಸುತ್ತೆ. ಬಾಂಗ್ಲಾದೇಶ್ 71 ಏನ್ ನೋಡಿದ್ವಿ, ದ ಬರ್ತ್ ಆಫ್ ಅ ನ್ಯೂ ನೇಷನ್ ಅಂತ ಬಾಂಗ್ಲಾದೇಶ ಹುಡುಕೊಂತು ಅದಕ್ಕಿಂತ ಹೆಚ್ಚಾಗಿ ಮಾಡುವ ಒಂದು ಅವಕಾಶ ಬಂದಿದೆ ಅನ್ಸುತ್ತೆ. ನಮ್ಗೆ ಗೊತ್ತು ಪಾಕಿಸ್ತಾನದಲ್ಲಿ 4 ಪ್ರೊವಿನ್ಸ್ ಇದೆ ಅಂತಂದ. ಬಹುಶಃ 4 ಪ್ರೊವಿನ್ಸ್ ಯಾವಾಗ ಅದರಲ್ಲಿ ಬಲೂಚಿಸ್ತಾನ್ ಮೇನ್, ಬಲೂಚ್ ರೆಬಲ್ಸ್ ಏನಿದ್ದಾರೆ ಅವರಿಗೆ ವಾಟ್ ಎವರ್ ಸಪೋರ್ಟ್ ದಿ ನೀಡ್, ವೈ ನಾಟ್ ಅಂದ್ರೆ ನಾವು ಒಂದು ಮಾರಲ್ ಸಪೋರ್ಟ್ ಅನ್ನ ಕೊಡ್ತಾನೆ ಬಂದಿದ್ದೀವಿ. ಸೊ ಇಟ್ಸ್ ಹೈ ಟೈಮ್. ಬಲೂಚ್ ಆಸ್ ಇಟ್ ಈಸ್ ಅವ್ರ ಎದುರಿಗೆ ತಿರುಗಿ ಬಿದ್ದಿದ್ದಾರೆ. ಸಿಂಧೀಸ್ಗೆ ಪಂಜಾಬ್ ಕಂಟ್ರ ಆಗಲ್ಲ, ಹಾಗಾಗಿ ಬಲೂಚಿಸ್ತಾನ್ ಪಂಜಾಬ್ದವ್ರಿಗೆ ಕಂಟ್ರ ಆಗಲ್ಲ. ಖೈಬರ್ ಪಖ್ತೂನ್ವಾದವರು ಅವ್ರು ನಮ್ದೊಂದು ಸಪರೇಟ್ ರಾಷ್ಟ್ರ ಆಗ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಟ್ಸ್ ಹೈ ಟೈಮ್. ಅದಕ್ಕಿಂತ ಒಂದು ದೊಡ್ಡ ಪೆಟ್ಟು ಕೊಡೋ ಒಂದು, ಯಾಕಂದ್ರೆ ನೀವು ಆತಂಕವಾದಿ ಚಟುವಟಿಕೆಗಳನ್ನ ಕಡಿಮೆ ಮಾಡಬೇಕು. ಈ ಒಂದು 9 ಸ್ಟ್ರೈಕ್ ಮಾಡಿ ಬಂದ್ರೆ ಆತಂಕವಾದಿ ಚಟುವಟಿಕೆಗಳು ಮುಗಿತವೆ ಅಂತಂದು ಯಾರು ಆ ಭ್ರಮೆಯಲ್ಲಿ ಇರಬೇಡ್ರಿ. ಥಿಂಗ್ಸ್ ಆರ್ ಗೋಯಿಂಗ್ ಟು ಕಂಟಿನ್ಯೂ.
ಅದಕ್ಕೇನಾದ್ರೂ ಒಂದು ಅಂತ್ಯವನ್ನ ಹಾಡಬೇಕು ಅಂತಂದ್ರೆ ಒಂದು ದೊಡ್ಡ ಆಕ್ಷನ್ ಆಗ್ಬೇಕು. ಒಂದು ದೊಡ್ಡ ಆಕ್ಷನ್ ಏನು ಅಂತಂದ್ರೆ ನಾವೇನ್ ಮಾತಾಡ್ತಿದೀವಲ್ಲ, ಇಂತ ಒಂದು ಆಕ್ಷನ್ ಏನಾದ್ರೂ ಆದ್ರೆ ಪಾಕಿಸ್ತಾನ್ by 4 PAK by 4 ಅಂತಾರಲ್ಲ, ಅವಾಗ ಏನಾದ್ರೂ 4 ಭಾಗದಲ್ಲಿ ಡಿವೈಡ್ ಆದ್ರೆ ಬಹುಶಃ ಆ ಒಂದು ಪರ್ಮನೆಂಟ್ ಸೊಲ್ಯೂಷನ್. ರೈಟ್, ನಿಮ್ ಜೊತೆ ಮಾತಾಡ್ತೀನಿ, ದಯವಿಟ್ಟು ಕನೆಕ್ಟ್ ಆಗಿರಿ.